ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದ ಭಾವಿಸ್ತೀನಿ. ನಾನು ಶಶಿ ಮಾತಾಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಯಾರಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಆಲ್ರೆಡಿ ಸಬ್ಸ್ಕ್ರೈಬ್, ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಏನಪ್ಪ ಅಂತಂದರೆ, ಒಂದು ಸಿಂಪಲ್ ಮನೇಲಿ ಐಸ್ ಕ್ರೀಮ್ ಇತ್ತು ಅಂತ ನಾನು ಒಂದು ಗಡ್ಬಡ್ ಐಸ್ ಕ್ರೀಮ್ ಮಾಡಿದ್ದೀನಿ. ತುಂಬ ಜನಕ್ಕೆ ಇದು ಗಡ್ಬಡ್ ಐಸ್ ಕ್ರೀಮ್ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಒಂದು ಗಡ್ಬಡ್ ಐಸ್ ಕ್ರೀಮ್ ಮಾಡಿದ್ದೀನಿ. ಎಲ್ಲ ಫ್ರೂಟ್ಸ್ ಇತ್ತು ಮನೇಲಿ, ಡ್ರೈ ಫ್ರೂಟ್ಸ್ ಇತ್ತು, ಎಲ್ಲ ಇತ್ತು. ಐಸ್ ಕ್ರೀಮ್ ಇತ್ತು. ಐಸ್ ಕ್ರೀಮ್ ಬರೀ ಹಂಗೆ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ಫ್ರೂಟ್ಸ್ ಹಾಕೊಂಡು ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ. ಇದು ಅವಾಗಿಂದಲೂ ಇದು ಆದರೆ ಸುಮಾರು ನನಗೂ ಅಷ್ಟು ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಈ ನಡುವೆ ನಾನು ಕೇಳಿ ಗಡ್ಬಡ್ ಐಸ್ ಅದು ಹೆಂಗಿರುತ್ತೆ ಅಂದ್ಕೊಂಡು ಇವಾಗ ಗೊತ್ತಾಯಿತು. ಅದಕ್ಕೆ ಇವತ್ತು ನಾನೇ ಮಾಡಿದ ಮನೇಲಿ ಏನೇ ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿ ನೀವು ಕ್ಲಿಪ್ಪಿಂಗ್ ನೋಡ್ಕೊಳ್ಳಿ. ಚೆನ್ನಾಗಿ ನೀವು ಐಸ್ ಕ್ರೀಮ್ ಮಾಡ್ಕೊಳೋಕ್ಕೆ ಒಂದು ಸ್ವಲ್ಪ ಕಸ್ಟರ್ಡ್ ಮಾಡ್ಕೊಳ್ತೀನಿ. ಕಸ್ಟರ್ಡ್ ಅಂತ ಸ್ವಲ್ಪನೇ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಚಿಕ್ಕದು ಪುಟಾಣಿದ ಪ್ಯಾನ್ ಇಟ್ಕೊಳ್ಳಿ. ನೋಡಿ, ಪುಟಾಣಿದ ಒಂದು ಪ್ಯಾನು. ಇದಕ್ಕೆ ನಾನು ಒಂದು 3/4 ಕಪ್ ಹಾಲು ಹಾಕ್ಕೊಳ್ತೀನಿ. ಜಾಸ್ತಿ ಬೇಡ, ಸ್ವಲ್ಪ ಸಾಕು ಕಸ್ಟರ್ಡ್ಗೋಸ್ಕರ. ಈಗ ಇದಕ್ಕೆ ಬಿಸಿ ಮಾಡ್ಕೊಳ್ತೀನಿ. ಸಕ್ಕರೆ ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕೆ ನಾನು ಐಸ್ ಕ್ರೀಮ್ ಹಾಕ್ತೀನಿ ಅದಕ್ಕೋಸ್ಕರ. ನೋಡಿ, ಒಂದು 3/4 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಜಾಸ್ತಿ ಸಕ್ಕರೆ ಬೇಡ ಅಂತ. ಇದೇ ಗ್ಲಾಸಲ್ಲಿ ಸ್ವಲ್ಪ ಹಾಲಿದೆ, ಇದಕ್ಕೆ ನಾನು 1 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ತೀನಿ. ನೀವು ಯಾವ್ದಾದ್ರು ತೊಗೊಳ್ಳೋ ಫ್ಲೇವರು ಪರವಾಗಿಲ್ಲ, ನಾನು ಇದು ತೊಗೊಳಿದ್ದೀನಿ. ನೋಡಿ, 1 ಸ್ಪೂನ್ ಹಾಕ್ಕೊಳ್ತೀನಿ. ಜಾಸ್ತಿ ಬೇಡ, ಗಟ್ಟಿ ಆಗ್ಬಿಡೋದು, ಅದಕ್ಕೋಸ್ಕರ. ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡೋಣ. ಕಸ್ಟರ್ಡ್ ಯಾವಾಗಲೂ ಮಾಡಿ ಇಟ್ಕೋಬೋದು, ಅದು ಚೆನ್ನಾಗಿಲ್ಲ ಅಂತ ನಾನು ಮಾಡಲ್ಲ, ಅದಕ್ಕೆ ಫ್ರೆಶ್ ಆಗಿ ಮಾಡ್ಕೊಳೋದು. ಸ್ವಲ್ಪ ತಿಕ್ಕಾಗಿದ್ದು ಈ ಪುಟಾಣಿದಲ್ವ ಪ್ಯಾನು, ಅದು ಉಟ್ಬಿಡುತ್ತಂತೆ, ಅದಕ್ಕೆ ಕಮ್ಮಿ ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟು ಸಾಕು. ನೋಡಿ, ಇಷ್ಟು ಸಾಕಿದ್ದು ಐಸ್ ಕ್ರೀಮ್ ಥರ ಸಾಕು. ನೋಡಿ, ನಾನು ಒಂದು ಗಡ್ಬಡ್ ಐಸ್ ಕ್ರೀಮ್ ಮಾಡೋದಕ್ಕೆ ಇಷ್ಟೆಲ್ಲ ಫ್ರೂಟ್ಸ್ ತೊಗೊಂಡಿದ್ದೀನಿ. ಫ್ರೂಟ್ಸ್ ಇತ್ತು ಅಂತ ತೊಗೊಂಡಿದ್ದೀನಿ, ಇಲ್ಲ ಅಂದರೆ ತೊಗೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಗಡ್ಬಡ್ ಐಸ್ ಕ್ರೀಮ್ ಅಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇದು. ಮನೇಲಿ ಐಸ್ ಕ್ರೀಮ್ ಇದ್ದರೆ, ವೆನಿಲಾ ಐಸ್ ಕ್ರೀಮ್ ಇದ್ದರೆ ನೀವೇನು ಮಾಡ್ತೀರಾ, ಒಂದು ಸ್ವಲ್ಪ ಹಣ್ಣುಗಳಿದ್ದರೆ ಸಾಕು, ಇಲ್ಲ ಬೆಲ್ಲ ಅಂದರೂ ತಂದಾಗ ಸ್ವಲ್ಪ ಮಾಡ್ಕೊಂಡ್ರಾಯ್ತು. ಅದಕ್ಕೋಸ್ಕರ ನಾನು ಒಂದು ಹಣ್ಣು ಇತ್ತು ಅಂತ ನಾನು ಒಂದು ಗಡ್ಬಡ್ ಐಸ್ ಕ್ರೀಮ್ ಮಾಡ್ತೇನೆ. ನೋಡಿ, ಇದು ಬಂದು ವೆನಿಲಾ ಐಸು, ಇದು ಬಂದು ಸ್ಟ್ರಾಬೆರಿದು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅದಕ್ಕೆ ಇದು ನಾನು ಯಾವಾಗ ನನ್ನ ಫೇವ್ರೇಟ್ ಇದು ವೆನಿಲಾ. ಇದು ನಾನು ಇದೊಂದೇ ತಿನ್ನೋದು, ಬೇರೆ ಐಸ್ ಕ್ರೀಮ್ ನನಗೆ ಇಷ್ಟನೇ ಆಗೋಲ್ಲ. ಅದಕ್ಕೆ ಬನ್ನಿ ಇವಾಗ ಒಂದು ಸಿಂಪಲ್ ಒಂದು ಗಡ್ಬಡ್ ಐಸ್ ಕ್ರೀಮ್ ಮಾಡೋಣ ಬನ್ನಿ. ನಾನಿವಾಗ 2 ಗ್ಲಾಸ್ ತೊಗೊಂಡಿದ್ದೀನಿ. ನೀವು 2 ಗ್ಲಾಸ್ ಅಂದರೆ 1 ಗ್ಲಾಸ್ ತೊಗೊಳ್ಳಿ, ಪರವಾಗಿಲ್ಲ. ನನ್ನ ಹತ್ರ 2 ಗ್ಲಾಸ್ ಇತ್ತು ಅಂತ ನನಗೆ ಗ್ಲಾಸ್ ನೋಡ್ತಾರೆ ಏನು ಮಾಡಬೇಕು, ಏನು ತಿನ್ನಬೇಕು ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ ಗ್ಲಾಸು. ತುಂಬ ಚೆನ್ನಾಗೈತೆ. ನೋಡಿ, ಬನ್ನಿ ಏನೇನು ಹಾಕ್ತೀನಿ ಅಂತ ಫಸ್ಟ್ ತೋರಿಸ್ತೀನಿ. ಬನಾನ ಹಾಕ್ಕೊಳ್ತೀನಿ. ನೋಡು, 2ಕ್ಕೂ ಸ್ವಲ್ಪ ನಾನು ಬನಾನ ಹಾಕ್ಕೊಳ್ತೀನಿ, ಬಾಳೆಹಣ್ಣು. ತುಂಬ ಈಸಿ ಇದು, ಕಷ್ಟ ಇದು ಗಡ್ಬಡ್ ಐಸ್ ಕ್ರೀಮು. ಆಚೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಂತ. ಇದಾಗಿದ್ಮೇಲೆ ನಾನು ಸ್ವಲ್ಪ ದಾಳಿಂಬೆ ಹಾಕ್ಕೊತೀನಿ. 1 ಸ್ಪೂನ್, ಜಾಸ್ತಿ ಬೇಡ. ಹಾಗೆ ಸ್ವಲ್ಪ ಒಂದು ಆರೆಂಜ್ ಇತ್ತು, ಒಂದು ಆರೆಂಜು. ನಾನು ಇದಕ್ಕೆ ಐಸ್ ಕ್ರೀಮ್ ಹಾಕ್ಕೊತೀನಿ. ಇವಾಗ ಇದಕ್ಕೆ ಕಸ್ಟರ್ಡ್ ಮಾಡ್ದಲ್ಲ, ಸ್ವಲ್ಪ ಕಸ್ಟರ್ಡ್ ಹಾಕ್ಕೊತೀವಿ. ನಿಮ್ಗೆ ಕಸ್ಟರ್ಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ, ನಾನು ಯಾವಾಗ ಇದೇ ಐಸ್ ಜಾಸ್ತಿ, ನನಗೆ ತುಂಬ ಇಷ್ಟ ಇದು ವೆನಿಲಾ. ಇದು ಮ್ಯಾಂಗೋ ಹಾಕ್ಕೊತೀನಿ, 1 ಸ್ಪೂನು. ಮಾವಿನ ಸೀಸನ್ ಬೇರೆ ಮುಗಿತಾಯ್ತಲ್ಲ, ಅದಕ್ಕೆ ಇದೆಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ಇದೇನದು, ಏನು ಫ್ರೂಟ್ಸ್ ಇದು ಕೇಳಿ ಜ್ಞಾಪನ ಮಾಡಿ ಹೇಳ್ತೀನಿ ಏನನ್ನಂತ. ಅದು ಆಮೇಲೆ ಸ್ವಲ್ಪ ಆಪಲ್ಲು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಕಟ್ ಮಾಡಿದ ತಕ್ಷಣ ಕಪ್ಪಾಗ್ಬಿಡುತ್ತೆ. ಹಣ್ಣು ಗ್ಯಾಪ್ನೇ ಬರ್ತಲ್ಲ ನೋಡಿ ನನಗೆ. ಇವಾಗ ಗ್ಯಾಪ್ ಅಂದರೆ ಡ್ರ್ಯಾಗನ್ ಫ್ರೂಟ್ಸ್ ಇದು ರೆಡ್ಡು ನನಗೆ ಗ್ಯಾಪ್ನೇ ಬರ್ತಿಲ್ಲ. ಇಲ್ಲ, ಇದು ಸ್ಟ್ರಾಬೆರಿದು ಐಸ್ ಕ್ರೀಮ್ ಹಾಕ್ಕೊತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಂಗಡಿಲಿ ಹೋದರೆ ಇದಕ್ಕೆ ನೀವು ಐಸ್ ಕ್ರೀಮ್ ಪಾರ್ಲರ್ಗೆ ಒಂದು 100-150 ರೂಪಾಯಿ ಕೊಡಬೇಕೇನೋ, ನನಗೆ ಗೊತ್ತಿಲ್ಲ, ನಾನು ಹೋಗಿ. ಆಮೇಲೆ ಒಂದೇ 1 ಸ್ಪೂನು ಐಸ್ ಕ್ರೀಮು. ಇವಾಗ ನಾನು ಟೂಟಿ ಫ್ರೂಟಿ ಹಾಕ್ಕೊಳ್ತೀನಿ. ನೋಡಿ, ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನೇ ಹಾಕ್ಬೇಕಂತೇನಿಲ್ಲ.
ನಾನು ಇತ್ತು ಅಂತ ಹಾಕ್ತೀನಿ. ಇದು ಮನೇಲೇ ಮಾಡ್ತೀನಿ ನಾನು, ತುಂಬ ಸಿಂಪಲ್ ಇದು ಮಾಡೋದಿದ್ದು ನೋಡಿ. ಆಮೇಲೆ ಇವಾಗ ಐಸ್ ಕ್ರೀಮ್ ಇರ್ತೀನಿ ನೋಡಿ. ಇವಾಗ ಮೇಲೆ ವೆನಿಲ್ಲಾ ಐಸ್, ಒಂದು ತಿಂದ್ಬಿಟ್ಟು ಹೊಟ್ಟೆ ತುಂಬ ಹೋಗುತ್ತಲ್ಲ. ವೆನಿಲ್ಲಾ ಐಸ್ ಆಯಿತಾ, ಸ್ವಲ್ಪ ಮೇಲೆ ಮ್ಯಾಂಗೋ ಹಾಕ್ಕೊತೀನಿ. ಇನ್ನೇನು ಹಾಕಬೇಕು ನೋಡಿ, ಇನ್ನೊಂದೆರಡು. ಎಲ್ಲ ಒಂದೇ ಥರ ಫ್ರೂಟ್ಸ್ ಕಸ್ಟರ್ಡ್ ತಿಂದರೆ ಬೋರ್ ಆಗ್ಬಿಡುತ್ತೆ, ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ. ಈಗ ಇನ್ನೆಲ್ಲರೂ ಐಸ್ ಕ್ರೀಮ್ ಇಡ್ಬೋದು. ಲಾಸ್ಟ್ ಫೈನಲ್ಲೂ ನನ್ನ ಫೇವ್ರೆಟ್ ಇವು ಎರಡು ಅಂತಲ್ಲ, ಈ ಕಲರ್ ನನಗೆ ಇಷ್ಟ ನೋಡಿ. ಇವಾಗ 2 ಸ್ಪೂನ್ ಇಡ್ತೀನಿ. ವಾ, ಏನು ಸಖತ್ತಾಗಿದೆಲ್ಲ. ಈ ಥರ ಮಾಡೋದಕ್ಕೂ ಪುಣ್ಯ ಇರಬೇಕು ನೋಡಿ. ನಾನಂತೂ ಪುಣ್ಯ ಮಾಡಿ ಈ ಥರ ಮಾಡ್ಕೊಳೋಕ್ಕೆ ನೋಡಿ. ಇವಾಗಿದು ರೆಡಿ ಆಯಿತು. ಫ್ರೂಟ್ಸ್ ಗಡ್ಬಡ್ ಐಸ್ ಕ್ರೀಮ್, ವೆನಿಲ್ಲಾ ಐಸ್ ಕ್ರೀಮ್ ರೆಡಿ ಆಯಿತು ನೋಡಿ. ನೋಡ್ದಲ್ಲ, ಗಡ್ಬಡ್ ಐಸ್ ಕ್ರೀಮ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ಫುಲ್ಲಾಗಿ ನೋಡಿ, ಎಷ್ಟು ಚೆನ್ನಾಗಿದೆ. ಯಪ್ಪ, ನನಗಂತೂ ಇದನ್ನು ತಿನ್ಬಿಟ್ರೆ ಇದ್ದೇ ಬಂದ್ಬಿಡುತ್ತೆ ನನಗೆ ಗೊತ್ತಿಲ್ಲ. ಸೂಪರಾಗಿ ಮಾಡಿದ್ದೀನಿ, ನನಗೆ ತಿನ್ಬೇಕನ್ಸ ಅಷ್ಟು ಚೆನ್ನಾಗಿದೆ. ನೀವು ಮನೇಲಿ ಮಕ್ಕಳು ಮಾಡಿಕೊಡಿ.